ನಿಜ ಶರಣ ಅಂಬಿಗರ ಚೌಡಯ್ಯ ಮಠಕ್ಕೆ ಹೊಸದಾಗಿ ನೂತನವಾಗಿ ಪೂಜ್ಯರಾಗ್ತಕ್ಕಂಥ ಪೂಜ್ಯ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳಿಗೆ ನಮಸ್ಕರಿಸಿ ಲಿಂಗೈಕ್ಯ ಶ್ರೀ ಶಾಂತಮುನಿ ಸ್ವಾಮಿಗಳನ್ನು ಸ್ಮರಣೆ ಮಾಡ್ಕೊಳ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ ಕೇಂದ್ರ ಸರ್ಕಾರದ ಸಚಿವೆಯಾದಂಥ ಶ್ರೀಮತಿ ಸಾಧ್ವಿ ನಿರಂಜನ ಜ್ಯೋತಿ ಅವರೇ, ಗೊತ್ತಾಯ್ತು. ಗುರುಪೀಠದ ಕಾರ್ಯಾಧ್ಯಕ್ಷರಾದಂಥ ಬಸವರಾಜ್ ಸೊಪ್ಪನಗೋಳ ಅವರೇ, ನನ್ನ ಸಹೋದ್ಯೋಗಿ ಸಚಿವರುಗಳೇ, ಲೋಕಸಭಾ ಸದಸ್ಯರೇ, ಶಾಸಕ ಮಿತ್ರರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಗಂಗಾಮತ ಸಮುದಾಯಕ್ಕೆ ಸೇರಿದ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇತರ ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮದ ಗೆಳೆಯರೇ, ಸಮಯದ ಅಭಾವದಿಂದ ನಾನೇ ಮಾತಾಡ್ತಾ ಇದ್ದೀನಿ, ಯಾರು ಕೂಡ ತಪ್ಪು ತಿಳ್ಕೋಬಾರದು. 6 ಗಂಟೆಗೆ ನಾನು ಬೆಂಗಳೂರಿನಲ್ಲಿ ಇರಬೇಕು. ಕೇಂದ್ರದ ಗೃಹ ಸಚಿವರಾದಂಥ ರಾಜನಾಥ್ ಸಿಂಗ್ ರವರು ಬರ್ತಾ ಇದ್ದಾರೆ. ಅವ್ರದ್ದು ನಮ್ಮದು ಒಂದು ಕಾರ್ಯಕ್ರಮ ಇದೆ, ಹಾಗಾಗಿ ಅಲ್ಲಿ ಹೋಗಬೇಕಾಗಿದೆ. ಅದು ಮುಂಚಿತನೇ, ಇದಕ್ಕಿಂತ ಈ ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿಯೇ ನಿಗದಿಯಾಗಿತ್ತು. ಆದರೂ ಅಂಬಿಗರ ಚೌಡಯ್ಯನವರ ಮಠಕ್ಕೆ ನೂತನ ಸ್ವಾಮೀಜಿಯವರಿಗೆ ಪಟ್ಟಾಭಿಷೇಕ ನಡೀತಾ ಇದೆ. ಆ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ನಾನು ಬಂದಿದ್ದೇನೆ. ಇದು ಒಂದು ಸ್ಮರಣೀಯವಾದಂಥ ಸಮಾರಂಭ. ಎರಡು 2003ರಲ್ಲಿ ಅಂತ ಅನ್ಸುತ್ತೆ. 2000 ಸ್ಥಾಪನೆ ಆದದ್ದು. 2012ರಲ್ಲಿ ಪೂಜ್ಯ ಶಾಂತಮುನಿ ಸ್ವಾಮೀಜಿಗಳ ಪಟ್ಟಾಭಿಷೇಕ ಆಗಿತ್ತು. ಪಾಪ ಇವರು ನಮ್ಮ ಜೊತೆನಲ್ಲಿ ಇಲ್ಲ ಇವತ್ತು. ಪಟ್ಟಾಭಿಷೇಕ ಆದಮೇಲೆ ಗಂಗಾಮತ ಸಮುದಾಯವನ್ನ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಜಾಗೃತಿಗೊಳಿಸ್ತಕ್ಕಂಥ
ಅವರಿಗೆ ಶಕ್ತಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅಲ್ಪಾವಧಿನಲ್ಲಿ ಅವರು ಸ್ವರ್ಗಸ್ಥರಾದರು. ಇವತ್ತು ಗಂಗಾಮತ ಜನಾಂಗದವರು ಮತ್ತೊಬ್ಬ ಪೂಜ್ಯರನ್ನ ಈ ಮಠಕ್ಕೆ ಗುರುತು ಮಾಡಿ ಅವರಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾ ಇದ್ದೀರಿ. ನಾಡಿನ ಜನತೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನೂತನ ಸ್ವಾಮೀಜಿಯವರಿಗೆ, ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಅವರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಈ ಸಂದರ್ಭದಲ್ಲಿ ನೂತನ ಪೂಜ್ಯರು ಈ ಮಠವನ್ನು ಇಂದಿನ ಸ್ವಾಮೀಜಿಯವರ ದಾರಿನಲ್ಲಿ ನಡೆದು ಅಭಿವೃದ್ಧಿಯನ್ನು ಪಡಿಸಲಿ. ಇದು ಒಂದು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಒಂದು ಪುಣ್ಯ ಕ್ಷೇತ್ರವಾಗಿ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆರೈಕೆಯನ್ನು ಮಾಡ್ತಾ ಇದ್ದೇನೆ. ಕೆಲವರು ಕೊಂಕಿನ ಮಾತುಗಳನ್ನು ಕೂಡ ಆಡ್ತಾರೆ. ಜಾತಿಗೊಂದು ಮಠ ಆದರೆ, ಜಾತಿ ಸಮಾವೇಶಗಳನ್ನು ಮಾಡಿದರೆ ಅದರಿಂದ ಜಾತೀಯತೆ ಇನ್ನೂ ಭದ್ರ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಆಡ್ತಾರೆ, ಇನ್ನು ಗಟ್ಟಿ ಆಗ್ತದೆ ಅಂತೇಳಿ. ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಜಾತಿ ವ್ಯವಸ್ಥೆ ನಾವೇನು ಮಾಡ್ಕೊಂಡದ್ದಲ್ಲ. ಜಾತಿ ವ್ಯವಸ್ಥೆ ನೂರಾರು ವರ್ಷಗಳ ಹಿಂದೆನೇ ಆಗ್ಬಿಟ್ಟದೆ. ಆ ಜಾತಿ ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಜಾತಿ ಸಮಾವೇಶಗಳು ಮಾಡೋದ್ರಿಂದ ಹಿಂದುಳಿದ ಜಾತಿಗಳು ಮಠಗಳನ್ನು ಮಾಡ್ಕೊಂಡ್ರೆ ಜಾತಿ ವ್ಯವಸ್ಥೆ ಇನ್ನಷ್ಟು ಗಟ್ಟಿಗೊಳ್ತದೆ ಅಂತಕ್ಕಂಥದ್ದು ಪಟ್ಟಭದ್ರರು ಹೇಳ್ತಕ್ಕಂಥ ಮಾತುಗಳೇ ಹೊರತು ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತೇನಾದರೂ ಸಾಮಾಜಿಕ ಆರ್ಥಿಕ ಅಸಮಾನತೆ ನಿರ್ಮಾಣ ಆಗಿದ್ರೆ, ಅದು ಇನ್ನೂ ಗಟ್ಟಿಯಾಗಿ ಉಳ್ಕೊಂಡು ಬೆಳಕೊಂಡು ಬರ್ತಾ ಇದ್ರೆ, ಅದಕ್ಕೆ ನಮ್ಮ ವರ್ಣಾಶ್ರಮ ಪದ್ಧತಿ, ಜಾತಿ ವ್ಯವಸ್ಥೆ ಕಾರಣ ಅಂತಕ್ಕಂಥದ್ದನ್ನು ಅವ್ರು ಯಾರು ಕೂಡ ಮರಿಬಾರದು ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಾವ್ಯಾರು ಇಂಥ ಜಾತಿನಲ್ಲಿ ಹುಟ್ಟಬೇಕು ಅಂತೇಳಿ ಅರ್ಜಿ ಹಾಕೊಂಡು ಹುಟ್ಟಿಲ್ಲ. ನಾನು ಕುರುಬರ ಜಾತಿನಲ್ಲಿ, ಚಿಂಚಸ್ನೂರು ಕೋಲಿ ಸಮಾಜದಲ್ಲಿ ಹುಟ್ಟಬೇಕು ಅಂತ ಏನು ಅರ್ಜಿ ಹಾಕೊಂಡಿಲ್ಲ. ಅಥವಾ ಇಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರೇನು ವೀರಶೈವ ಸಮಾಜದಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ರ? ಜಾತಿ ವ್ಯವಸ್ಥೆ ಇದೆಯಪ್ಪ, ಹುಟ್ಟುಬಿಟ್ಟಿದೀವಿ ಆ ಜಾತಿನಲ್ಲಿ. ಆ ಜಾತಿ ವ್ಯವಸ್ಥೆ ಇರೋದ್ರಿಂದ ಕೊನೆಯವರೆಗೂ ಅದೇ ಹಣೆಪಟ್ಟಿ ಕಟ್ಕೊಂಡಿರ್ಬೇಕಲ್ಲ, ಇದು ಬದಲಾವಣೆ ಆಗಬೇಕು ಅನ್ನೋದು ಕೂಡ ನಮ್ಮ ಉದ್ದೇಶ. ಅದಕ್ಕಾಗಿ ಜಾಗೃತಿ ಬರಬೇಕು, ಧಾರ್ಮಿಕವಾಗಿ ಜಾಗೃತಿ ಬರಬೇಕು, ಸಾಮಾಜಿಕವಾಗಿ ಜಾಗೃತಿ ಬರಬೇಕು. ಈ ಜಾತಿ ವ್ಯವಸ್ಥೆ ಬರೀ ಭಾಷಣದ ಮೂಲಕ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದಿದ್ರೆ ಬಸವಾದಿ ಶರಣರು, ನಿಜ ಶರಣ ಅಂಬಿಗರ ಚೌಡಯ್ಯನವರು ಸೇರಿ 12ನೇ ಶತಮಾನದಿಂದ ಅವತ್ತೇ ಜಾತಿ ಹೋಗ್ಬೇಕು, ಜಾತಿ ರಹಿತವಾದಂಥ, ವರ್ಗ ರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು,
ಸಮಾಜದಲ್ಲಿರ್ತಕ್ಕಂಥ ಮೌಢ್ಯಗಳು ಮೂಢನಂಬಿಕೆಗಳು ಹೋಗಬೇಕು, ವೈಚಾರಿಕತೆ ಬೆಳಿಬೇಕು ಅಂತೇಳಿ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದರು. ಆದರೆ ಅದು ಇನ್ನು ಹೋಗಿಲ್ಲ ಅಂತಕ್ಕಂಥದ್ದು ವಾಸ್ತವಿಕವಾದಂಥ ವಿಚಾರ. ಜಾತಿ ಹೋಗ್ಬೇಕಾದ್ರೆ ನನ್ನ ಪ್ರಕಾರ ಜಾತಿಗಳ ನಡುವೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾನತೆ ಏರ್ಪಟ್ಟಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯವೇ ಹೊರತು ಬಾಯಿ ಮಾತಿನಿಂದ ಜಾತಿಗಳು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕಲ್ಲ. ಬಸವಾದಿ ಶರಣರು ಆಗ ಪ್ರಾರಂಭ ಮಾಡಿದ್ರು. ಜಾತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅಂತರ್ಜಾತಿ ಮದುವೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ಅಂತರ್ಜಾತಿ ಮದುವೆಗಳಾಗಬೇಕಾದ್ರೂ ಕೂಡ ಸ್ಟೇಟಸ್ ನೋಡ್ತಾರೆ. ಇವೇನು ಕೆಲಸದಲ್ಲಿದ್ದಾನ, ಡಾಕ್ಟರ್ ಆಗಿದ್ದಾನ, ಇಂಜಿನಿಯರ್ ಆಗಿದ್ದಾನ, IAS ಆಗಿದ್ದಾನ, IPS ಆಗಿದ್ದಾನ, ಇವೇನಾದ್ರು ಇರಬೇಕಲ್ಲ, ಶಕ್ತಿ ಇರಬೇಕಲ್ಲ, ಅವರಿಗೆ ಆ ಸ್ಟೇಟಸ್ ಇರಬೇಕಲ್ಲ, ಅಂತಸ್ತು ಇರಬೇಕಲ್ಲ, ಇವನ್ನೆಲ್ಲ ನೋಡ್ತಾರೆ. ಹಾಗಾಗಿ ಇವೆಲ್ಲ ನಮ್ಮಲ್ಲಿ ಇವತ್ತಿನವರಿಗೆ ಸೋಲಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾನತೆ ಏರ್ಪಟ್ಟಾಗ ಜಾತಿಗಳ ನಡುವೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನೇ ಬಸವಾದಿ ಶರಣರು ಹೇಳಿದ್ರು, ಇದನ್ನೇ ಅಂಬೇಡ್ಕರ್ ಅವರು ಹೇಳಿದ್ರು. ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ರು ಜಾತಿ ಹೋಗ್ಬೇಕು ಅನ್ನೋದಕ್ಕೆ. ಏನಪ್ಪ ಅಂತಂತಂದ್ರೆ ಅಂತರ್ಜಾತಿ ಮದುವೆ ಆಗಬೇಕು, ಅದ್ರ ಜೊತೆಗೆ ಸಹಭೋಜನ ಆಗಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅಂತರ್ಜಾತಿ ಮದುವೆ ಆಗಬೇಕು, ಸಹಭೋಜನ ಆಗಬೇಕು, ಆಗ ಮಾತ್ರ ಕ್ರಮೇಣ ಜಾತಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮಾತನ್ನ ನಾನು ನನ್ನ ಅನುಭವದ ಒಂದು ಮಾತನ್ನ ಎಲ್ಲ ಕಡೆ ಹೇಳ್ತಾ ಇದ್ದೇನೆ. ನಮ್ಮ ಜಾತಿ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಗಟ್ಟಿ ಆಗ್ಬಿಟ್ಟಿದೆ ಅಂತಂದ್ರೆ, ಚಲನಶೀಲತೆಯನ್ನು ಕಳ್ಕೊಂಡಿದೆ ಅಂತಂತಂದ್ರೆ, ನಾವೆಲ್ಲ ಹಳ್ಳಿನಲ್ಲಿದ್ದಾಗ ನೀರು ಸೇದಕ್ಕೆ ಹೋಗ್ತಿದ್ದ ಬಾವಿಗೆ. ಉದಾಸಿಯವರಿಗೆ ಅನುಭವ ಇದೆಯೋ ಗೊತ್ತಿಲ್ಲ, ಬಾವಿ ನೀರು ಸೇದಿದೆಯೋ ಗೊತ್ತಿಲ್ಲ, ಮತ್ತು ಬರೀ ಕೆರೆಯಲ್ಲಿ ನೀರು ತಕ್ಕಂಥ ಅಭ್ಯಾಸ ಇದೆಯೋ ಗೊತ್ತಿಲ್ಲ. ಈ ಬಾವಿಗಳಲ್ಲಿ ನೀರು ಸೇದಕ್ಕೆ ಹೋಗಿವ ನಾವು, ಅಲ್ಲೆಲ್ಲ ಕಸ ಬಿದ್ದಿರೋದು ಬಾವಿನಲ್ಲಿ. ನಾವೇನು ಮಾಡ್ತಿದ್ವಿ, ನೀರು ತಗೊಳ್ಳಿಕ್ಕೆ ಆ ಕಸ ಎಲ್ಲ ದೂರ ಹೋಗ್ಲಿ ಅಂತೇಳಿ ಬಿಂದಿಗೆನ ಮೇಲೆ ಕೆಳಗೆ ಮಾಡಿವಿ. ಅದು ಮಾಡಿದ ಮೇಲೆ ಕಸ ಎಲ್ಲ ಸ್ವಲ್ಪ ದೂರ ಹೋಗೋದು. ಆಮೇಲೆ ಕಸ ಹೋದ್ಮೇಲೆ ನೀರು ತಗೊಳ್ಳಿ, ಸ್ವಲ್ಪ ಒತ್ತಾದ ಮೇಲೆ ನೋಡಿದ್ರೆ ಆ ಕಸ ಮತ್ತೆ ಹೋಗಿ ಸೇರ್ಕೊಬಿಡೋದು. ಹಂಗೆ ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ, ಸುಧಾರಣೆಗಳು ಯಾವ್ಯಾವಾಗ ಪ್ರಾರಂಭ ಆಯ್ತವೆ ಆಗ ಸ್ವಲ್ಪ ದೂರ ಹೋಯ್ತದೆ ಎಲ್ಲ ಜಾತಿ ವ್ಯವಸ್ಥೆಯ ಇದು, ಮತ್ತೆ ಹತ್ರ ಬಂದು ಸೇರ್ಕೊಬಿಡ್ತದೆ, ಪುನಃ ಬಂದು ಸೇರ್ಕೊಬಿಡ್ತದೆ. ಹಂಗಾಗ್ಬಿಡೋದು. ಅನೇಕ ವರ್ಷಗಳಿಂದ ಅದೇ ಥರ ನಡ್ಕ ಬರ್ತಾ ಇದೆ. ಇನ್ನು ಜಾತಿ ವ್ಯವಸ್ಥೆ ಹೋಗ್ಬೇಕು. ಅದು ಹೋಗ್ಬೇಕಾದ್ರೆ ಜನರಲ್ಲಿ ಜಾಗೃತಿನೂ ಬರಬೇಕಾಗ್ತದೆ, ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿನೂ ಕೂಡ ಬರಬೇಕಾಗ್ತದೆ. ಅದಕ್ಕೋಸ್ಕರ ಜಾತಿ ಹೆಸರಿನ ಮೂಲಕ ಸಂಘಟನೆಗಳಾಗ್ತಕ್ಕಂಥದ್ದು, ಜಾತಿ ಹೆಸರಿನಲ್ಲಿ ಮಠಗಳಾಗ್ತಕ್ಕಂಥದ್ದು, ಅದರಿಂದ ಜಾತಿ ಹೆಚ್ಚಾಗ್ತದೆ ಅಥವಾ ಜಾತಿ ಬಲವರ್ಧನೆ ಆಗ್ತದೆ, ಗಟ್ಟಿ ಆಗ್ತದೆ ಅಂತಕ್ಕಂಥದ್ದು ಸುಳ್ಳು. ಆ ಮೂಲಕನೇ ಆಗೋಬೇಕಾಗುತ್ತೆ. ಮತ್ತೆ ಜಾತಿ ಗುರುತಿಸ್ತೇನೆ ನಾವು ಅವ್ರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಕಾರ್ಯಕ್ರಮಗಳು ಮಾಡೋದು ಹೆಂಗೆ? ಅದಕ್ಕೋಸ್ಕರನೇ ನಾನು ಇವತ್ತು ಜಾತಿ ಆಧಾರಿತವಾದಂಥ ಸಾಮಾಜಿಕ ಸಮೀಕ್ಷೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದನ್ನು ಸಾಮಾಜಿಕ ಸಮೀಕ್ಷೆಯನ್ನು ಮಾಡಿರ್ತಕ್ಕಂಥದ್ದು. ಯಾವ ಜಾತಿಯವರು ಎಷ್ಟಿದ್ದಾರೆ ಅಂತ ಗೊತ್ತೇ ಇಲ್ಲ, ಮತ್ತು ನಾವು ಯಾರ್ಯಾರು ಏನಾಗಿದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಅಂಬಿಗರು, ಈಗ ಚಿಂಚಸ್ನವ್ರು ಹೇಳಿದ್ರು ನಮ್ಮದು 60 ಲಕ್ಷ ಇದೆ ಅಂತ, ಇನ್ನೊಬ್ರು ಹೇಳ್ತಾರೆ 80 ಲಕ್ಷ ಇದೆ ಅಂತ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ನಾವು 1 ಕೋಟಿ ಮೇಲಿದ್ದೀವಿ ಅಂತ ಹೇಳ್ತಾರೆ. ಎಷ್ಟು ಜನ ಇದ್ದೀವಿ ಅಂತ ಗೊತ್ತಾಗಬೇಕಲ್ಲಪ್ಪ. ಮತ್ತೆ ಇವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಗಳೇನು ಅಂತ ಗೊತ್ತಾಗಬೇಕಲ್ಲ. ಸ್ವಾತಂತ್ರ್ಯ ಬಂದು 68 ವರ್ಷ ಆಯ್ತು. 68 ವರ್ಷಗಳಾದರೂ ಕೂಡ ನಾವು ಏನೇನಾಗಿದ್ದೀವಿ? ಯಾಕಂದ್ರೆ ಎಲ್ಲರಿಗೂ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಹೇಳ್ಕೊಂಡಿದ್ದೀವಲ್ಲ. ಜಾತ್ಯತೀತ ರಾಷ್ಟ್ರ ನಿರ್ಮಾಣ ಆಗಬೇಕು, ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು, ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು. ಸಮಾಜದ ನಿರ್ಮಾಣವನ್ನು ಬಸವಾದಿ ಶರಣರು ಕಂಡಿದ್ರು, ಅಂಬೇಡ್ಕರ್ ಅವರು ಕಂಡಿದ್ರು, ಅಂಬಿಗರ ಚೌಡಯ್ಯನವರು ಕಂಡಿದ್ರು.
ಕೋಲಿ ಸಮಾಜವನ್ನ, ಬೆಸ್ತರನ್ನ, ಗಂಗಾ ಮತಸ್ಥರನ್ನ, ಮೀನುಗಾರರನ್ನ ಇವರೆಲ್ಲರನ್ನೂ ಕೂಡ ಪರಿಶಿಷ್ಟ ವರ್ಗಕ್ಕೆ ಸೇರಿಸಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ಅವತ್ತು ನಾನು ಕ್ಯಾಬಿನೆಟ್ನಲ್ಲಿ ಜಯೇಶ್ ಪಟೇಲ್ ಇದ್ರು, ಅವ್ರ ಕಾಲದಲ್ಲಿ ಹಣಕಾಸಿನ ಮಂತ್ರಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ. ಇವ್ರ ಪರವಾಗಿ ವಾದವನ್ನು ಮಾಡಿ ಇವರನ್ನ, ಗಂಗಾ ಮತಸ್ಥರನ್ನ, ಕೋಲಿ ಸಮಾಜದವರನ್ನ, ಮತ್ತೆ ಮೀನುಗಾರರನ್ನ, ನಮ್ಮ ಬೆಸ್ತ ಜನಾಂಗದವರನ್ನ, ಇವರೆಲ್ಲರೂ ಕೂಡ ಒಂದೇನೆ, ಬೇರೆ ಬೇರೆ ಹೆಸರಿನಲ್ಲಿ ಕರೆಯಲ್ಪಡ್ತಾರೆ ಅಷ್ಟೇ. ಇವರೆಲ್ಲ ಒಂದೇನೆ. ಅವತ್ತು 97ನೇ ಇಸ್ವಿ ಜ್ಞಾಪಕ ಇರಬೇಕು ನಿನಗೆ. ಅವತ್ತು ಕ್ಯಾಬಿನೆಟ್ನಲ್ಲಿ ಅದನ್ನು ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಎಸ್ ಟಿ ಜನಾಂಗವನ್ನು ಮಾಡಬೇಕು ಅಂತಕ್ಕಂಥ ನಾವು ಕಳಿಸ್ತು. ಮತ್ತೆ ಇತ್ತೀಚೆಗೆ ಚಿಂಚಸ್ನೂರು ಮೊನ್ನೆ ಕಳೆದ ವರ್ಷನ 2 ವರ್ಷ ಆಯಿತು, ಆ ಶಾಸ್ತ್ರೀಯ ಇದರದೆಲ್ಲ ಬಂದ ಮೇಲೆ ಮತ್ತೆ ನಾವು ಚಿಂಚಸ್ನೂರು ಒಂದು ದೊಡ್ಡ ಸಭೆ ಮಾಡಿದ್ರು ಗುಲ್ಬರ್ಗಾದಲ್ಲಿ, ಯಾನಬಂದಿ ಅಲ್ಲಿ ಮಾಡಿದ್ರು. ಅಲ್ಲಿ ಕೂಡ ಮತ್ತೆ 2ನೇ ಸಾರಿ ನಿಮ್ಮ ಜನಾಂಗವನ್ನ ಎಸ್ ಟಿಗೆ ಸೇರಿಸಬೇಕು ಅಂತೇಳಿ ಮತ್ತೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಶಿಫಾರಸು ಮಾಡಿದ್ದೀವಿ. ಈಗಾಗಲೇ ಪ್ರಯತ್ನಗಳು ನಡೀತಾ ಇದ್ದಾವೆ ಎಸ್ ಟಿಗೆ ಆಗಬೇಕು ಅಂತೇಳಿ. ಕೇಂದ್ರ ಸರ್ಕಾರ ಅದಕ್ಕೆ ಕಾನೂನಿಗೆ ತಿದ್ದುಪಡಿ ತಗೊಬಂದು ಎಸ್ ಟಿ ಮಾಡಬೇಕಾಗಿದೆ. ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ. ಇನ್ನೂ ಕೂಡ ಇನ್ನೊಮ್ಮೆ ಹೋಗಿ ಪ್ರಧಾನಮಂತ್ರಿಗಳನ್ನ, ಸಂಬಂಧಪಟ್ಟಂತ ಮಂತ್ರಿಗಳನ್ನ, ನಮ್ಮ ಎಂಪಿಗಳನ್ನ ಭೇಟಿ ಮಾಡಿ ಒತ್ತಾಯ ಮಾಡತಕ್ಕಂಥ ಕೆಲಸವನ್ನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ. ಎಸ್ ಟಿ ಆಗಲೇಬೇಕು. ಈ ಜನಾಂಗ ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಹಳ ಹಿಂದುಳಿದಿರ್ತಕ್ಕಂಥ ಜನ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನ, ರಾಜಕೀಯವಾಗಿ ಹಿಂದುಳಿದಿರ್ತಕ್ಕಂಥ ಜನ. ಅದರಿಂದ ಇವರನ್ನು ಎಸ್ ಟಿಗೆ ಸೇರಿಸ್ತಕ್ಕಂಥ ಕೆಲಸ ಆಗಲೇಬೇಕಾಗ್ತದೆ. ನಾನು ಅದಕ್ಕೆ ಪ್ರಯತ್ನ, ನನ್ನ ಕೈಲಿ ಏನು ಪ್ರಯತ್ನ ಆಗ್ತದೆ ಆ ಪ್ರಯತ್ನವನ್ನು ಮಾಡ್ತೇನೆ. ಅದರ ಅಂತಿಮವಾಗಿ ಕೇಂದ್ರ ಸರ್ಕಾರ ಇದನ್ನು ತೀರ್ಮಾನ ಮಾಡಬೇಕು. ಕೇಂದ್ರ ಸರ್ಕಾರ ತಿದ್ದುಪಡಿಯನ್ನು ಮಾಡಬೇಕು. ಎಸ್ ಟಿ ಲಿಸ್ಟ್ನಲ್ಲಿ ಕೇಂದ್ರ ಸರ್ಕಾರ ಸೇರಿಸಬೇಕು ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಏನು ಹೇಳಿದ್ದಾರೆ ಅಂತಂದರೆ, ಈ ಮಠಕ್ಕೆ ಆರ್ಥಿಕ ಸಹಾಯವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಇದಕ್ಕೆ ಎಷ್ಟು ಹೆಚ್ಚು ಆರ್ಥಿಕ ಸಹಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಆ ಆರ್ಥಿಕ ಸಹಾಯವನ್ನು ಈ ಮಠಕ್ಕೆ ನಾನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ. ಅಭಿವೃದ್ಧಿಪಡಿಸಲಿಕ್ಕೆ